ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಕಾಲಾರ ರೋಗದ ಆತಂಕ ಹೆಚ್ಚಾಗ್ತಾ ಇದೆ. ಮೆಡಿಕಲ್ ಕಾಲೇಜಿನ 47 ವಿದ್ಯಾರ್ಥಿಗಳು ಆಸ್ಪತ್ರೆಗೆ ದಾಖಲಾಗಿದ್ದಾರೆ. 47 ವಿದ್ಯಾರ್ಥಿನಿಯರಿಗೆ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇದೆ. ರಾಜ್ಯ ಆರೋಗ್ಯ ಇಲಾಖೆಗೆ ಈಗ ಹೊಸ ಟೆನ್ಷನ್ ಶುರುವಾಗಿದೆ. ಜನವರಿಯಿಂದ ಈವರೆಗೂ ಒಟ್ಟು 6 ಕಾಲಾರ ಪ್ರಕರಣಗಳು ಪತ್ತೆಯಾಗಿದೆ. ಅತಿ ಹೆಚ್ಚು ಕಾಲಾರ ಪ್ರಕರಣ ಬೆಂಗಳೂರಿನಲ್ಲೇ ಪತ್ತೆಯಾಗಿರೋದು. ಈ ಹಿನ್ನೆಲೆಯಲ್ಲಿ ಆರೋಗ್ಯ ಇಲಾಖೆಯಿಂದ ಮುಂಜಾಗ್ರತಾ ಕ್ರಮ ಜರುಗಿಸಲಾಗ್ತಾ ಇದೆ. ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಳ್ಳಲಾಗ್ತಾ ಇದೆ. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಕಾಲಾರ ರೋಗದ ಆತಂಕ ಹೆಚ್ಚಾಗ್ತಾ ಇದೆ. ಮೆಡಿಕಲ್ ಕಾಲೇಜಿನ 47 ವಿದ್ಯಾರ್ಥಿಗಳು ಆಸ್ಪತ್ರೆಗೆ ದಾಖಲಾಗಿದ್ದಾರೆ. 47 ವಿದ್ಯಾರ್ಥಿನಿಯರಿಗೆ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಸದ್ಯಕ್ಕೆ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಅವರ ಬ್ಲಡ್ ಟೆಸ್ಟ್ ಕೂಡ ನಡೆಸಲಾಗುತ್ತೆ. ರಾಜ್ಯ ಆರೋಗ್ಯ ಇಲಾಖೆಗೆ ಈಗ ಇದು ಹೊಸ ಟೆನ್ಷನ್ ತಂದಿಟ್ಟಿದೆ. ಜನವರಿಯಿಂದ ಈವರೆಗೂ ಒಟ್ಟು 6 ಕಾಲರಾ ಪ್ರಕರಣಗಳು ಪತ್ತೆಯಾಗಿರುವಂಥದ್ದು. ಅತಿ ಹೆಚ್ಚು ಕಾಲರಾ ಪ್ರಕರಣ ಬೆಂಗಳೂರಿನಲ್ಲೇ ಪತ್ತೆಯಾಗಿದೆ. ಈ ಹಿನ್ನೆಲೆಯಲ್ಲಿ ಆರೋಗ್ಯ ಇಲಾಖೆ ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಳ್ತಾ ಇದೆ. ಇಡೀ ನಗರದಾದ್ಯಂತ ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಳ್ಳಲಾಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡುತ್ತಾರೆ ನಮ್ಮ ಪ್ರತಿನಿಧಿ ವಿನಯ್. ಕಾಲಾರ ಟೆನ್ಷನ್ ಈಗ ಬೆಂಗಳೂರಿನಲ್ಲಿ ಹೆಚ್ಚಾಗ್ತಾ ಇರುವಂಥದ್ದು. ಈ ಹಿನ್ನೆಲೆಯಲ್ಲಿ ಸದ್ಯಕ್ಕೆ ಆರೋಗ್ಯ ಇಲಾಖೆ ಮುಂಜಾಗ್ರತಾ ಕ್ರಮ ತೆಗೆದುಕೊಳ್ತಾ ಇದೆ ಅಂತ ಹೇಳಲಾಗ್ತಾ ಇರುವಂಥದ್ದು. ಒಟ್ಟಾರೆಗೆ ಎಷ್ಟು ಪ್ರಕರಣಗಳು ಪತ್ತೆಯಾಗಿದ್ದಾವೆ, ಹಾಗೆ ಯಾವ ರೀತಿಯಾಗಿ ಮುಂಜಾಗ್ರತಾ ಕ್ರಮ ತೆಗೆದುಕೊಳ್ಳಲಾಗ್ತಾ ಇದೆ? ಖಂಡಿತ ಶಮಂತ್, ಯಾಕಂದ್ರೆ ಸದ್ಯ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಯಾಕಂದ್ರೆ ಔಟ್ಬ್ರೇಕ್ ಆಗಿರುವಂತದ್ದು ಹೆಚ್ಚು ಬೆಂಗಳೂರಿನಲ್ಲಿ ಅನ್ನುವಂಥದ್ದು ಈಗ ಆರೋಗ್ಯ ಇಲಾಖೆ ಆಯುಕ್ತರಂತ ರಂದೀಪ್ ಕೂಡ ಪ್ರೆಸ್ ಮೀಟ್ ಅನ್ನು ಮಾಡಿದಂತ ಸಮಯದಲ್ಲಿ ರಾಜ್ಯದಲ್ಲಿ 2024ರಲ್ಲಿ ಅಂದ್ರೆ ಕಳೆದ ಜನವರಿಯಿಂದ ಇಲ್ಲಿವರೆಗೂ ಎಷ್ಟು ಕಾಲರಾ ಪ್ರಕರಣಗಳು ರಾಜ್ಯದಲ್ಲಿ ಪತ್ತೆಯಾಗಿದೆ, ಜೊತೆಗೆ ಎಲ್ಲಿ ಕಾಣಿಸ್ಕೊಂಡಿದೆ ಅನ್ನುವಂಥದ್ದು ಮಾಹಿತಿನೂ ಕೂಡ ಕೊಡ್ತಾ ಇದ್ರು. ಅದರಲ್ಲೂ ಪ್ರಮುಖವಾಗಿ ಸದ್ಯ ಪಾಸಿಟಿವ್ ಆಗಿ ಅಫಿಷಿಯಲಿ ದೃಢ ಆಗಿರುವಂತಹ 2 ಪ್ರಕರಣಗಳು ಬೆಂಗಳೂರಿನಲ್ಲಿ, ಒಟ್ಟು 6 ಪ್ರಕರಣಗಳನ್ನು ಈಗಾಗಲೇ ತಿಳಿಸಿದ್ದಾರೆ. ಇದರ ಜೊತೆಗೇನೆ ಈಗ ಹೆಚ್ಚು ಪ್ರಮಾಣದಲ್ಲಿ ಕಾಲರಾ ಪ್ರಕರಣಗಳು ಕೂಡ ಕಂಡು ಬರ್ತಾ ಇದ್ದು. ಅದರಲ್ಲೂ ಪ್ರಮುಖವಾಗಿ BMC ಬೆಂಗಳೂರು ಮೆಡಿಕಲ್ ಕಾಲೇಜಿನ ಹಾಸ್ಟೆಲ್ ಅಲ್ಲಿ ಇರ್ತಕ್ಕಂಥ ಮೆಡಿಕಲ್ ಕಾಲೇಜ್ ವಿದ್ಯಾರ್ಥಿನಿಯರಿಗೆ 47 ಜನರು ಡಿಹೈಡ್ರೇಷನ್ ಮತ್ತು ಬೇರೆ ಬೇರೆ ಸಮಸ್ಯೆಗಳಿಂದ ಈಗ ಹಾಸ್ಪಿಟಲೈಸ್ ಆಗಿದ್ದಾರೆ. ಆ ಒಂದು 47 ಜನರನ್ನು ಕೂಡ ವಿಕ್ಟೋರಿಯಾ ಬ್ಲಾಕ್ ಅಲ್ಲಿ ಚಿಕಿತ್ಸೆಯನ್ನು ಕೂಡ ಕೊಡಲಾಗ್ತಾ ಇದೆ. ಟ್ರಾಮಾ ಸೆಂಟರ್ ಅಲ್ಲಿ ತುರ್ತು ಎಮರ್ಜೆನ್ಸಿ ಮತ್ತು ಸೇರಿದಂತೆ ಬೇರೆ ಬೇರೆ ವಿದ್ಯಾರ್ಥಿನಿಯರು ಮೆಡಿಕಲ್ ಕಾಲೇಜ್ ವಿದ್ಯಾರ್ಥಿನಿಯರು ಇವರಿಗೆ ಸದ್ಯಕ್ಕೆ ಚಿಕಿತ್ಸೆ ನೀಡಲಾಗ್ತಾ ಇದೆ. 28 ಮಂದಿಗೆ ಸದ್ಯಕ್ಕೆ ಟ್ರಾಮಾ ಕೇರ್ ಸೆಂಟರ್ ನಲ್ಲಿ ಚಿಕಿತ್ಸೆ ನೀಡಿದ್ರೆ, ಇನ್ನು 15 ಜನರನ್ನ ಅಲ್ಲೇ ವಿಕ್ಟೋರಿಯಾದ H ಬ್ಲಾಕ್ ನಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇದೆ. ಅದರಲ್ಲಿ ಪ್ರಮುಖವಾಗಿ 4 ಜನರಿಗೆ ICU ನಲ್ಲೂ ಕೂಡ ಚಿಕಿತ್ಸೆ ನೀಡಲಾಗ್ತಾ ಇದೆ. ಸದ್ಯಕ್ಕೆ ಇವರಿಗೆ ಡಿಹೈಡ್ರೇಷನ್ ಹಾಗೂ ಲೂಸ್ ಮೋಷನ್ ಕಂಡು ಬಂದಿತ್ತು. ಹೀಗಾಗಿ ನೀರಿನಲ್ಲಿ ಏನಾದ್ರೂ ವ್ಯತ್ಯಾಸ ಆಗಿದೆ, ಜೊತೆಗೆ ಸೇವನೆ ಮಾಡಿದಂತ ಆಹಾರದಲ್ಲಿ ವ್ಯತ್ಯಾಸ ಕಂಡು ಬಂದಿದೆ ಅನ್ನೋದನ್ನು ಕೂಡ ಆರೋಗ್ಯ ಅಧಿಕಾರಿಗಳು ಈಗ ತಪಾಸಣೆ ಮುಂದಾಗ್ತಾ ಇದ್ದಾರೆ. ಜೊತೆಗೆ ಇವರ ಸ್ಯಾಂಪಲ್ಸ್ ಅನ್ನ ಪಡೆದುಕೊಂಡು ಅದರ ಕಲ್ಚರ್ ಟೆಸ್ಟ್ ಅಂದ್ರೆ ಅದರ ಟೆಸ್ಟ್ ಅನ್ನ ಮಾಡಿ ನಿಜಕ್ಕೂ ಕೂಡ ಇವರಿಗೆ ಏನ್ ಸೋಂಕಾಗಿದೆ, ಜೊತೆಗೆ ಏನ್ ತಗುಲಿದೆ ಮತ್ತು ಯಾವ ಕಾರಣಕ್ಕಾಗಿ ಈ ತರ ಆಗಿದೆ ಅನ್ನೋದನ್ನು ಕೂಡ ಮಾಹಿತಿ ಪಡ್ಕೊಳ್ತಾ ಇದ್ದಾರೆ. ಸದ್ಯಕ್ಕೆ ಬೆಂಗಳೂರಿನಾದ್ಯಂತ ಸೇರಿದಂತೆ ಬೇರೆ ಬೇರೆ ಭಾಗಗಳಲ್ಲಿ ಯಾಕಂದ್ರೆ ನೀರಿನ ಶುದ್ಧತೆ ಪ್ರಮುಖವಾಗಿ ಕಾಲರಾ ಹರಡೋದಕ್ಕೆ ಪ್ರಮುಖ ಕಾರಣ ನೀರು ಪ್ರಮುಖವಾದ ಪಾತ್ರವನ್ನು ವಹಿಸಿಕೊಳ್ಳುತ್ತೆ. ಕಲುಷಿತವಾದಂತ ನೀರು ಸೇವನೆ ಆಗಿರಬಹುದು, ಜೊತೆಗೆ ಸ್ವಚ್ಛತೆ ಇಲ್ಲದೆ ಇರುವಂತಹದ್ದು ಈ ಒಂದು ಹೆಚ್ಚಿನ ಪ್ರಕರಣಗಳಲ್ಲಿ ಕಾಲರಾ ಹರಡುವಂತ ಸಾಧ್ಯತೆ ಇರುತ್ತೆ. ಹೀಗಾಗಿ ಸದ್ಯ ಇದೇ ಏನಾದ್ರೂ ಬೆಂಗಳೂರಿನಲ್ಲಿ ಬಹುತೇಕ ಪ್ರಮಾಣದಲ್ಲಿ ಕಾಲರಾ ಹರಡೋದಕ್ಕೆ ಕಾರಣ ಆಗ್ತಾ ಇದೆ ಅನ್ನೋದು ಕೂಡ ಅನುಮಾನ ಶುರುವಾಗಿದೆ. ಸದ್ಯ ಈಗ ರಾಜ್ಯ ಆರೋಗ್ಯ ಇಲಾಖೆ ಕೂಡ ಒಂದು ರೀತಿಯಂತಲೇ ಆತಂಕದಲ್ಲೇ ಇದೆ. ಯಾಕಂದ್ರೆ ಕಾಲರಾ ಹೆಚ್ಚು ಕಾಣಿಸಿಕೊಂಡು ಹೋದ ಹಾಗೆ ಹೆಚ್ಚು ಗಂಭೀರ ಸಮಸ್ಯೆಗಳಾಗುವಂತ ಸಾಧ್ಯತೆ ಇರುತ್ತೆ. ಹೀಗಾಗಿ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳೋದಕ್ಕೂ ಕೂಡ ಮುಂದಾಗಿರುತ್ತದೆ. ಧನ್ಯವಾದ ವಿನಯ್ ನಿಮ್ಮೆಲ್ಲ ಮಾಹಿತಿಗಾಗಿ.